ನಮಸ್ಕಾರ ತಾಯಂದಿರೆ. ಕಳೆದ ವಿಡಿಯೋದಲ್ಲಿ ವ್ಯಸನದ ಬಗ್ಗೆ ಹೇಳಿದ್ದೆ. ಈ ದಿನ ಮನೆಯಲ್ಲಿ ಗಂಡ ಅಥವಾ ಮಗನೋ ಅಥವಾ ಮತ್ತೊಬ್ಬ ಸದಸ್ಯನೋ ವ್ಯಸನಿಯಾಗಿದ್ರೆ ಅದು ಸಂಪೂರ್ಣ ಮನೆಯ ಮೇಲೆ ಪರಿಣಾಮ ಬೀರುತ್ತೆ. ಆಗ ಮನಸ್ಸಿಗೂ ದುಃಖ, ಆತಂಕ, ಅಪಮಾನ ಎಲ್ಲವೂ ಬರುತ್ತೆ. ಆದರೆ ಅಂಥ ಸಂದರ್ಭದಲ್ಲಿ ನಾವು ಹೇಗೆ ನಡೆದುಕೊಳ್ಬೇಕು ಎಂಬುದರ ಬಗ್ಗೆ ಇವತ್ತು ಮಾತಾಡೋಣ. ತಾಯಂದಿರೆ, ನಿಮ್ಮ ಗಂಡ ಅಥವಾ ಮಗ ಪ್ರತಿದಿನವೂ ಕುಡಿತಾ ಇದ್ರೆ ಅಥವಾ ಬೇರೆ ಯಾವುದಾದ್ರೂ ರೀತಿಯ ಚಟಕ್ಕೆ ಒಳಗಾಗಿದ್ರೆ ಆತನನ್ನು ಕೋಪದಿಂದ ಶಿಕ್ಷಿಸಬೇಡಿ, ಬೈಬೇಡಿ ಅಥವಾ ದೂರ ಮಾಡಬೇಡಿ. ನಿಮ್ಮ ಸಹಾನುಭೂತಿಯ ಒಂದು ನೋಟದಿಂದ ಆತನನ್ನು ಬದಲಾಯಿಸುವ ಪ್ರಯತ್ನ ಮಾಡಿ. ಹೌದು, ಅವರು ತಪ್ಪು ಮಾಡಿದರೆ ನಿಜ, ಆದರೆ ಕೋಪದಿಂದ ಗಲಾಟೆಯಿಂದ ಮಾತ್ರ ಅವರು ಬದಲಾಗಲ್ಲ. ಅವರಿಗೆ ಈ ಚಟದಿಂದ ಹೊರಬರೋದಕ್ಕೆ ನಿಮ್ಮ ಸಹಾಯ ಬೇಕಾಗಿದೆ, ತಿರಸ್ಕಾರವಲ್ಲ. ನೀವು ಸಮಾಧಾನವಾಗಿ ತಾಳ್ಮೆಯಿಂದ ಮಾತನಾಡಿ. ಆತನಿಗೆ ಅವನ ಪರಿಸ್ಥಿತಿಯನ್ನು ಅರ್ಥವಾಗುವಂತೆ ತಿಳಿಸಿ. ಬೇರೆಯವರೊಂದಿಗೆ ಆತನನ್ನು ಹೋಲಿಕೆ ಮಾಡಬೇಡಿ. ಬದಲಿಗೆ ಹಿಂದೆ ಇದ್ದ ಆತನ ಉತ್ತಮ ಸ್ಥಿತಿಯು ಈಗ ಇರುವ ಸ್ಥಿತಿಯ ಬಗ್ಗೆ ಹೋಲಿಕೆ ಮಾಡಿ. ನೀವು ಆತನ ತಾಯಿಯಾಗಿದ್ದರೆ ಅಥವಾ ಪತ್ನಿಯಾಗಿದ್ದರೆ ಆತನ ಪರಿಸ್ಥಿತಿಯನ್ನು ನೋಡಿ ತಾವು ಎಷ್ಟು ನೊಂದಿದ್ದೀರಾ ಎಂಬುದನ್ನು ತಿಳಿಸಿ. ಆದರೆ ಯಾವತ್ತೂ ಜಡ್ಜ್ ಮಾಡುವ ರೀತಿಯಲ್ಲಿ ಮಾತಾಡಬೇಡಿ. ಪ್ರೀತಿಯಿಂದ, ಉದಾರ ಮನಸ್ಸಿನಿಂದ ಮಾತಾಡಿ. ಅತಿ ಮುಖ್ಯವಾಗಿ ನೀವು ಜಾಗರೂಕರಾಗಬೇಕಾಗಿದ್ದು ಹಣಕಾಸಿನ ವಿಷಯದಲ್ಲಿ. ಹಣದಿಂದಲೇ ಆತನ ವ್ಯಸನ ಅಧಿಕವಾಗಿರೋದು. ತಕ್ಷಣ ಎಲ್ಲ ಹಣವನ್ನು ನೀಡಬೇಡಿ. ತನ್ನ ವ್ಯಸನವನ್ನು ಮುಂದುವರೆಸಲು ಆತನು ಸುಳ್ಳು ಹೇಳ್ಬೋದು, ಹಾಣೆ ಮಾಡ್ಬೋದು ಅಥವಾ ಕಳ್ಳತನವನ್ನೇ ಮಾಡ್ಬೋದು. ಆದುದರಿಂದ ಆತನನ್ನು ಯಾವುದಾದರೂ ಕೆಲಸ ಮಾಡಲು ಪ್ರೇರೇಪಿಸಿ. ಅವರು ಕೆಲಸ ಮಾಡದಿದ್ದರೆ ಕೆಲಸಕ್ಕೆ ಒತ್ತಾಯಿಸಿ. ನಿರುದ್ಯೋಗವೂ ಸಹ ವ್ಯಸನಕ್ಕೆ ಕಾರಣವಾಗಬಹುದು. ಕುಡಿದು ಬಂದು ಮನೆಯಲ್ಲಿ ಗಲಾಟೆ ಮಾಡ್ತಾ ಇದ್ರೆ ಸ್ಪಂದಿಸಬೇಡಿ. ಆತನಿಗೆ ಮರು ಉತ್ತರ ನೀಡಬೇಡಿ. ಪ್ರತಿದಿನವೂ ಹೀಗೆ ಮಾಡ್ತಾ ಇದ್ರೆ ಮನೆಯಲ್ಲಿರುವ ಮಕ್ಕಳಿಗೆ, ಸ್ತ್ರೀಯರಿಗೆ, ವೃದ್ಧರಿಗೆ ಸಮಸ್ಯೆ ಆಗೋದಂತೂ ಖಂಡಿತ. ಮಾತ್ರವಲ್ಲ, ಆತನ ಮಾನಸಿಕ ಆರೋಗ್ಯದ ಜೊತೆಗೆ ದೈಹಿಕ ಆರೋಗ್ಯವೂ ಕೆಟ್ಟಿರುತ್ತೆ. ದೇಹ ಮತ್ತು ಮನಸ್ಸುಗಳನ್ನು ನಿಯಂತ್ರಿಸುವ ನರಮಂಡಲಗಳ ವ್ಯತಿರಿಕ್ತವಾದ ಕಾರ್ಯನಿರ್ವಹಣೆ ಇದಕ್ಕೆ ಕಾರಣ ಆಗಿರುತ್ತೆ. ದೇಹದಲ್ಲಿರುವ ಹಾರ್ಮೋನುಗಳು ನಾಶವಾಗ್ತಾ ಇರುತ್ತೆ. ಇವುಗಳಿಗೆಲ್ಲ ಪರಿಹಾರ ಮಾರ್ಗವಾಗಿ ಆಪ್ತ ಸಮಾಲೋಚನೆ, ಡಿಟಾಕ್ಸ್ ಕೇಂದ್ರಗಳು, ಪುನರ್ವಸತಿ ಕೇಂದ್ರಗಳನ್ನು ಸಂಪರ್ಕಿಸೋದು ಅತ್ಯುತ್ತಮವಾಗಿರುತ್ತೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ಆತನು ಯಾವುದಾದರೂ ರೀತಿಯ ಕೆಟ್ಟ ಕೆಲಸಗಳನ್ನು ಮಾಡುವ, ಪೊಲೀಸರಿಗೆ ಅತಿಥಿಗಳಾಗುವ ಅಥವಾ ಬೇರೆ ಯಾವುದಾದರೂ ರೀತಿಯ ದುರ್ಮರಣಗಳಿಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದಕ್ಕಾಗಿ ನಾನು ನಿಮಗೇನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಹತ್ತಿರದ ಆಸ್ಪತ್ರೆ ಅಥವಾ ಸಮಾಲೋಚಕರ ಬಳಿ ಕರ್ಕೊಂಡು ಹೋಗಿ. ಆಸ್ಪತ್ರೆಗೆಲ್ಲ ಕರೆದ್ರೆ ಅವರು ಬರೋದಿಲ್ಲ. ಬಲವಂತವಾಗಿ ಕರ್ಕೊಂಡು ಹೋದರೆ ಅವರು ನಿಮ್ಮ ಮೇಲೆ ಸಿಟ್ಟಾಗ್ತಾರೆ. ಮಾತ್ರವಲ್ಲ, ಔಷಧಿಯು ಫಲಕಾರಿ ಆಗೋದಿಲ್ಲ. ಕಾರಣ ಏನು ಅಂತಂದರೆ, ಇದು ಔಷಧಿಯಿಂದ ಮಾತ್ರ ಗುಣಪಡಿಸಬಹುದಾದ ಕಾಯಿಲೆ ಅಲ್ಲ. ಇದು ವ್ಯಕ್ತಿಯ ವ್ಯಕ್ತಿತ್ವ ದೋಷಕ್ಕೆ ಸಂಬಂಧಪಟ್ಟ ಮಾನಸಿಕ ಕಾಯಿಲೆ. ಆದುದರಿಂದ ಇಲ್ಲಿ ಚಿಕಿತ್ಸೆಗೆ ಅತಿ ಮುಖ್ಯವಾಗಿ ರೋಗಿಯ ಆಸಕ್ತಿಯೇ ಪರಿಣಾಮಕಾರಿಯಾಗಿದೆ. ಆದುದರಿಂದ ಇಲ್ಲಿ ತಾಯಂದಿರಾದ ನಿಮ್ಮ ಪ್ರೀತಿಯ, ಒತ್ತಡವಿಲ್ಲದ, ಪ್ರೋತ್ಸಾಹದ ಮಾತುಗಳಿಂದ ಅವರ ಮನವೊಲಿಸಿ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ. ತಾಯಂದಿರೆ, ನಿಮ್ಮ ಗಂಡನ ಅಥವಾ ಮಗನ ಈ ವ್ಯಸನದಿಂದ ಮನೆಯಲ್ಲಿರುವ ಪುಟ್ಟ ಮಕ್ಕಳು ಭಯ, ಭೀತಿ, ಸಂಕಟ, ಅವಮಾನದಿಂದ ಬದುಕ್ತಿರ್ತಾರೆ. ಈ ಪುಟ್ಟ ಮಕ್ಕಳು ದುಃಖಿಸದಂತೆ ಗಮನ ಕೊಡಿ. ಮಗನಿಗೆ ಅಥವಾ ಮಗಳಿಗೆ ತಂದೆಯ ಅಥವಾ ಅಣ್ಣನ ವ್ಯಸನದಿಂದ ನೋವಾಗಬಹುದು. ಅವರೊಂದಿಗೆ ಧೈರ್ಯವಾಗಿ ಮಾತನಾಡಿ ಭಯದಿಂದ ಹೊರತರಿಸಿ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಒಬ್ಬ ವ್ಯಕ್ತಿಯ ವ್ಯಸನವನ್ನೆಲ್ಲ ಮನೆಯ ಉಳಿದ ಸದಸ್ಯರ ಸಹಕಾರದಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ತಡೆದುಕೊಳ್ಬಹುದು. ನಿಮ್ಮ ಮೌನ, ನಿಮ್ಮ ತಾಳ್ಮೆ ಮತ್ತು ಪ್ರಾಮಾಣಿಕ ಪ್ರಯತ್ನವೇ ಅವರ ಬದುಕನ್ನು ಬದಲಾಯಿಸಬಲ್ಲದು. ಮುಂದಿನ ವಿಡಿಯೋದಲ್ಲಿ ಯುವಕರಲ್ಲಿ ಗಾಂಜಾ, ಗುಟ್ಕಾ, ಸಿಗರೇಟ್ ಇವುಗಳಿಂದ ಉಂಟಾಗುವ ಅಪಾಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.